ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಹಾಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಏನಪ್ಪ ಮೈಕ್ ಹಾಕ್ಕೊಂಡು ಆದರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಮಾತಾಡಿ ವಿಡಿಯೋಲಿ ಅಂದ್ಕೊತೀರಾ. ನಾನು ನೋಡಿದ್ರೆ ಮೈಕಲ್ಲಿ ಚಾರ್ಜ್ ಕಮ್ಮಿ ಆಗಿಬಿಟ್ಟು ರೆಕಾರ್ಡೇ ಆಗಿಲ್ಲ ವಾಯ್ಸು. ಸೊ ಹಾಗಾಗಿ ಏನೇನು ಮಾತಾಡಿದ್ದೆ ಅಂತಲೂ ಸಹ ನನಗೆ ನೆನಪಿಲ್ಲ. ಹೋಗಲಿ ಅಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡು ಹಾಗೆ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಇನ್ನು ಇದು ಬಂದು ಗುರುವಾರದ ವ್ಲಾಗು. ಹಾಗೆ ಗುರುವಾರ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿ ಇದನ್ನು ಶುಕ್ರವಾರ, ಶನಿವಾರ 3 ದಿನವೂ ಆ್ಯಡ್ ಮಾಡಿದ್ದೀನಿ. ಶುಕ್ರವಾರ, ಶನಿವಾರ, ಭಾನುವಾರ 4 ದಿನವೂ ಆ್ಯಡ್ ಮಾಡಿದ್ದೀನಿ. ಹಾಗೆ ರ್ಯಾಂಡಮ್ಮಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗ್ತೀನಿ. ಅದು ನೋಡಿದ್ರೆ ಕಂಟಿನ್ಯೂನೇ ಮಾಡೋಕ್ಕಾಗಲ್ಲ, ಆ ಥರ ಆಗೋಗಿರುತ್ತೆ. ಸೊ ಹಾಗಾಗಿ ಈ ವ್ಲಾಗಲ್ಲಿ 4 ದಿನದ ವ್ಲಾಗ್ ಸಹ ಇರುತ್ತೆ. ಇನ್ನು ಅವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿಕೊಂಡೆ. ಕೆಲಸ ಎಲ್ಲ ಮುಗಿಸಿ ಪೂಜೆ ಸಹ ಆಗಿತ್ತು, ಆದರೆ ಕಿಚನ್ನ ಕ್ಲೀನ್ ಮಾಡಿರಲಿಲ್ಲ. ಇನ್ನು ಹಾಗೆ ಅಜ್ಜಿ ಬಂದರು ಅಂತ ಹೇಳ್ಬಿಟ್ಟು ಕೆಳಗಡೆ ಮನೆ ಅಜ್ಜಿ ಮಾತಾಡ್ತಾ ಕೂತ್ಕೊಂಡಿದ್ದೆ. ಇನ್ನು ಅಷ್ಟೊತ್ತಿಗೆ ಸಂತು ಅವ್ರು ಫೋನ್ ಮಾಡಿದ್ರು, ಊಟಕ್ಕೆ ಬರ್ತಾಯಿದ್ದೀನಿ ಅಂದ್ಬಿಟ್ಟು. ನಾನು ನೋಡಿದ್ರೆ ಇನ್ನೂ ಅಡುಗೆನೇ ಮಾಡಿರಲಿಲ್ಲ. ಆಂಟಿ ಪಲಾವ್ ಕೊಟ್ಟಿದ್ರು ಅಂದ್ಬಿಟ್ಟು ಅದನ್ನೇ ತಿಂದ್ಬಿಟ್ಟಿದ್ದೆ. ಇನ್ನು ಅವ್ರು ಕಾಲ್ ಮಾಡಿದ್ರೆ ಮಾತ್ರ ಅಡುಗೆ ಮಾಡಿರ್ತೀನಿ, ಇಲ್ಲಾಂದರೆ ನಾವು ಪಾಪು ಏನಾದರೂ ಹಾಗೆ ಮಾಡ್ಕೊಂಡು ತಿನ್ಕೊತೀವಿ. ಇನ್ನು ಸರಿ ಬರ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಬೇಗ ಕಿಚನ್ನ ಹಾಗೆ ಸ್ಟವ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು, ಸೊ ಅದ್ರ ಮೇಲೆ ದೋಸೆ ಹಾಕಿದ್ನಲ್ಲ ಅದೆಲ್ಲ ಎಣ್ಣೆ ಎಲ್ಲ ಸುಟ್ಟು ಇದಾಗಿತ್ತು. ಸೊ ಹಾಗಾಗಿ ಹಾಗೆ ಸ್ಟವ್ನ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮೂಲಂಗಿ ಸಾರು ಮಾಡೋಣ, ಅದೇ ಕ್ವಿಕ್ಕಾಗಿ ಆಗೋದು ಅಂತ ಅಂದ್ಬಿಟ್ಟು ಮೂಲಂಗಿ ಇತ್ತು ಅಂದ್ಬಿಟ್ಟು ಮೂಲಂಗಿ ಸಾರನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೇಲಂತೂ ಮೂಲಂಗಿ ಸಾರು ಆಲ್ ಫೇವ್ರೇಟು. ಆ ಥರ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಈ ಥರ ಬೇಳೆ ಬೇಯಿಸಿ ಮೂಲಂಗಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಅದು ಒಂಥರ ಸ್ಮೆಲ್ ನೋಡಿದ್ರೇ ಆಗಲ್ಲ ಅಂತಾರೆ. ಆದರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ರುಬ್ಬಿಟ್ಟು ಒಟ್ಟಿಗೆ ಇಟ್ಬಿಡ್ತೀನಿ, ಕುಕ್ಕರ್ನ ಫಿಟ್ ಮಾಡಿ. ಆವಾಗ ಫಿಕ್ಸ್ ಮಾಡಿ ಇಟ್ಟಿರ್ತೀನಲ್ಲ, ಅದು ವಿಷಲ್ ಬಂದ ಮೇಲೆ ಮೂಲಂಗಿ ಸಾರು ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಅದ್ರ ಸಾರು ಸ್ಮೆಲ್ ಘಮ ಅಂತಿರುತ್ತೆ. ಮೂಲಂಗಿ ವಾಸನೆ ಅಂತಲೇ ಅನಿಸಲ್ಲ. ನಮಗಂತೂ ತುಂಬ ಇಷ್ಟ. ನನ್ನ ಮಗನಿಗೆ ಸಂತೂರ್ಗಂತೂ ಫೇವ್ರೇಟ್ ಅದು ಮೂಲಂಗಿ ಸಾರು. ಅವರು ಇವತ್ತು ಮಾಡೋದು ಇವತ್ತಿಗೆ ತಿನ್ನೋದಕ್ಕಿಂತ 2 ಡೇಸ್ ಇಟ್ಕೊಂಡು ತಿಂತಾರೆ. ಆ ಥರ ಅವ್ರಿಗೆ ಮೂಲಂಗಿ ಸಾರು ಮಾಡಿದ್ರೆ. ಇನ್ನು ತಂಗ್ಳು ತಿನ್ನೋಕೆ ಇಷ್ಟ ಅವ್ರಿಗೆ. ಅವರು ಬಂದರು ಸರಿ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ವಿ. ನಾನು ಹಾಗೆ ಊಟ ಮಾಡ್ಕೊಳ್ಳೋಣ, ನಮ್ಮ ಪಾಪುನು ಮಲಗಿದ್ಲಲ್ಲ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊತಾ ಇದ್ದೆ. ಇನ್ನು ನನಗಂತೂ ತುಪ್ಪ ಜೊತೆ ತಿನ್ನಬೇಕು ಅನಿಸ್ತಾಯಿತ್ತು. ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂತಾಯಿದ್ದೆ. ನನಗೆ ಇವಾಗ ವಾಯ್ಸ್ ಓವರ್ ಕೊಡ್ತಿದ್ರು ಮೂಲಂಗಿ ಸಾರು ತಿನ್ನಬೇಕು ಅನ್ನಿಸ್ತಾ ಇದೆ. ಚೆನ್ನಾಗಿತ್ತು ಸಾರು. ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಅಂತೂ 3:30 ಆಗಿತ್ತು ನಾವು ಊಟ ಮಾಡಿದಾಗ. ಇನ್ನು ಹಾಗೆ ಸ್ವಲ್ಪ ಒಳ್ಳಾಡಿಕೊಂಡು ಇದ್ವಿ. ಇನ್ನು ವ್ಲಾಗ್ನೂ ಸಹ ಏನು ಮಾಡ್ಕೊಂಡಿಲ್ಲ. ಇವಾಗ ಪೂಜೆ ಎಲ್ಲ ಮುಗಿಸಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಂತೂ ಏನೇನೂ ಮಾಡಿಲ್ಲ, ಸುಮ್ಮನೆ ಸೋಂಬೇರಿ ಥರ ಆಗೋದೆ. ಮಾರ್ನಿಂಗ್ ಕೆಲಸ ಮುಗಿಸಿದ್ದೆ, ಫುಲ್ಲು ಸೋಂಬೇರಿ. ನೋಡಿ ಇವನು ಇದಾನಲ್ಲ ನಮ್ಮವನು ಅಮಾಯಕ, ಏನು ಡವ್ ಮಾಡ್ತಾನೆ ನೋಡಿ. ಅವನಿಗೆ ಮಾತಾಡ್ಸಿರೋದು ಅಂತ ಗೊತ್ತು, ಅದಕ್ಕೆ ಬಾಲ ಅಲಾಡಿಸ್ತಾ ಇದ್ದಾನೆ. ಯಾರು ಯಾರು ಆಂಟಿ? ಚೂ 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 ಬ್ರಹ್ಮ. ಏಯ್ ಪುರ, ಏಯ್ ಶು ಯೇ ಪುರ ಪುರ ಚಲೋ. ಉಚ್ಚಲ್ರಿ ಈಗನ್ನ. ಇನ್ನು ಈ ಕೇರಮ್ ಬೋರ್ಡ್ ಹಳೇದು, ಇವನು ಬರಬಾರ್ದು ಜಂಪ್ ಮಾಡಿ ಅಂದ್ಬಿಟ್ಟು ಇದು ಅವನದೇ ಮ್ಯಾಟು ಮಾಡ್ಕೋಬೇಕಾದ್ರೆ ಹಾಕೊಂಡು ಹಾಸಿಗೆ ಇದೆ ಅವನದೇ. ಇಲ್ಲಿ ತುಂಬ ದೊಡ್ಡದು ಅವನದೇ ಜಾಗ ಇರುತ್ತೆ. ಸೊ ಹಾಗಾಗಿ ಬ್ರೂನೋ ಶೇಕ್ಯಾಂಡ್, ಗಿವ್ ಮಿ ಶೇಕ್ಯಾಂಡ್. ಥ್ಯಾಂಕ್ ಯು. ತೇಪ ಇದೆ, ತೇಪಾಯ್ ಅದು ಆ ಕಾಲು ಕೊಡು. ಟೇಪ ಇದ್ದಾರೆ. ಥ್ಯಾಂಕ್ ಯು. ಕಚ್ಚಿ ಮಾಡಿದ್ದಕ್ಕೆ ಕಚ್ಚಿ ಮಾಡು. ಇನ್ನು ಈವ್ನಿಂಗ್ ಆಗಿದೆ, ಚೆನ್ನಾಗಿದೆ ಇವತ್ತು ಒಂಥರ.
ಈವ್ನಿಂಗು ಪೀಸ್ಫುಲ್ ಆಗಿದೆ ನಮ್ಮ ರೋಡಲ್ಲಿ ಏನಷ್ಟು ವೆಹಿಕಲ್ ಸೌಂಡೆಲ್ಲ ಇಲ್ಲ ನಮ್ಮ ರೋಡಲ್ಲಿ. ಸಾಯಂಕಾಲ ಆಗೋದ್ರೆ ತುಂಬ ವೆಹಿಕಲ್ಸ್ ಓಡಾಡ್ತವೆ, ಹಾಗಾಗಿ ಇವತ್ತೇನು ಅಷ್ಟಿಲ್ಲ. ಇನ್ನು ಹಾಗೆ ಈವ್ನಿಂಗು ಕಾಫಿನೂ ಕುಡಿದ್ಬಿಟ್ಟು ಕುಂತಿದ್ವಿ ಸುಮ್ಮನೆ. 6 o'clock ಆಗಿತ್ತು, ಇನ್ನೂ ಬೆಳಕಿತ್ತಲ್ಲ. ಸೊ ನಮಗಿನ್ನೂ ಈವ್ನಿಂಗ್ ಆಗಿಲ್ಲ. ಒಂಚೂರು ಕತ್ಲೆ ಥರ ಆದರೆ ಸ್ವಲ್ಪ ಸಾಯಂಕಾಲ ಅನಿಸುತ್ತೆ. ಇನ್ನೂ ಬೆಳಕಿದ್ರೆ ಇನ್ನೂ 4 o'clock 5 o'clock ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೂ ನಾವು ಕಾಫಿ ಎಲ್ಲ ಕುಡಿದ್ಬಿಟ್ಟು ಕುಂತಿದ್ವಿ. ಇನ್ನಿವ್ರಿಬ್ರು ನೋಡಿ ಆಟ ಆಡ್ತಾ ಇದ್ದಾರೆ. ಇನ್ನು ನಮ್ಮ ಪಾಪು ಅಂತೂ ಅವಳಿಗೆ ಏನು ಥಿಂಗ್ಸೂ ಅವ್ನು ಮುಟ್ಟಬಾರ್ದು, ಹೆಂಗೆ ಆಡ್ತಾಳೆ ಅದರ ಪಾಪ ಹೊಡೆದ್ಬಿಟ್ಟು ಕಳಿಸೇ ಬಿಡ್ತಾಳೆ ಅವನ್ನ. ಆ ಥರ ಮಾಡ್ತಾಳೆ ನೋಡಿ. ಅವ್ನು ಬೀನ್ ಬ್ಯಾಗ್ ಮೇಲೆ ಅವಳು ಬ್ಲ್ಯಾಂಕೆಟ್ ಇಟ್ಕೊಂಡು ಮಲಗಿದ್ದ ಅಂದ್ಬಿಟ್ಟು ಪಾಪ ಎದ್ದು ಕಳಿಸೇ ಬಿಟ್ಲು. ಇನ್ನು ಹಾಗೆ ಸ್ವಲ್ಪ ಹೊತ್ತಾದಮೇಲೆ ನಾವು ರೆಡಿಯಾಗಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಬರೀ ಸಂತೂರು ನಮ್ಮ ನಕುಲ್ ಇಬ್ಬರಿಗೆ ತೊಗೊಂಡಿದ್ದು. ನನಗೇನಷ್ಟು ಇಲ್ಲ. ನಾನು ಲಾಸ್ಟ್ ಮಂತಲ್ಲಿ ನಾನು ಟಿ ಶರ್ಟ್ಸ್ ಎಲ್ಲ ತೊಗೊಂಡಿದ್ದೆ. ಆವಾಗ ವಿಡಿಯೋ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ. ಟಿ ಶರ್ಟ್ಸ್ ಎಲ್ಲ ತೊಗೊಂಬಂದಿದ್ದೆ. ಹಾಗಾಗಿ ಈ ಸತಿ ಇರಲಿ, ನಂಗೇನು ಬೇಡ ಅಂದ್ಬಿಟ್ಟು ಸಂತೋರಿಗೆ ಮತ್ತು ನಕುಲಿಗೆ ತೊಗೊಂಡು ಬಂದ್ವಿ. ಈಗ ಬಂದ್ವಿ ಮನೆಗೆ. ಈಗ ಟೈಮ್ ಬಂದು 8:45 ಆಗಿದೆ. ಇವಾಗ ಬಂದ್ವಿ. ಇನ್ನು ಏನೇನು ಶಾಪಿಂಗ್ ಮಾಡಿದ್ವಿ ಅಂದರೆ, ಇವನು ಒಂದು ಕಣ್ಗ ಇದೆ ಚಪ್ಪಲಿಗಳು ಇವನ ಹತ್ರ. ಆಗ ಹೋದಾಗೆಲ್ಲ ತೊಗೊತಾನೆ ನೋಡಿ. ನನಗೆ ಬೇಕಾಗುತ್ತೆ ಗೈಸ್, ಇದಕ್ಕೆ ಈಗ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರಂತೆ ಸ್ಕೂಲಲ್ಲಿ. ಅವಾಗ ಶೂ ಹಾಕೊಂಡು ಹೋಗೋ, ಸ್ಲಿಪ್ಪರ್ ಹಾಕೊಂಡು ಗಾಗಲ್ಸ್. ಈ ಗಾಗಲ್ಸ್ಗಳಂತೂ ಅದೆಷ್ಟಿದಾವೋ ಎಲ್ಲ ನಮ್ಮ ಪಾಪು ಅಂತೂ ಎಲ್ಲ ಮುರಿದು ಹಾಕ್ತಾರೆ. ನಿನಗೆ ಕಾಲಿಗೆ ಗಾಗಲ್ಸ್, ಅದಕ್ಕೆ ಸುಮ್ಮನೆ ಈ ಸತಿ ಲೋ ಬಜೆಟ್ ಕೊಡ್ಸಿದ್ವಿ. ಪೇಮೆಂಟ್ ಬೇರೆ ಜಾಗ ಜಾನೆ ಇದು ಬ್ಲೂ ಐ ಗಾಡ್ ಬ್ಲೆಸ್ ಮಗ. ಅವಳು ತೋರಿಸ್ತಾವಳೆ ನೋಡಿ ಗಾಗಲ್ಸ್ ಹಾಕೊಂಡು. ಹಾಗೆ ನನ್ನ ಪ್ಯಾಂಟು ಗೈಸ್, ಇವನ್ಗೆ ಜೀನ್ಸ್ ತಗೊಂಡ್ವಿ. ಚೆನ್ನಾಗಿದೆ ಒಂಥರ. ಸೈಡಲ್ಲಿ ಆರೆಂಜ್ ಕಾಯಿ ಅರ್ಜೆಂಟ್ ಉಂಡೆ ಗಲಿಂಗೆ ಚಿಲ್ದೆ ಉಂಡೆ ಬರ್ತಾಳೆ ತನಿ ಶ್ವೇತಾ ದೊಡ್ಡೀಸ್ ತಂಚಲೆ ಕ್ರಂಚ್. ಹಾಗೆ ಇದಕ್ಕೆ ಅಂದ್ಬಿಟ್ಟು ಈ ಟೀ ಶರ್ಟು ಇದು ಚೆನ್ನಾಗಿದೆ ನೋಡಿ. ಇದಕ್ಕೆ ಇದು ಎರಡು ಮ್ಯಾಚ್ ಆಗುತ್ತೆ. ಇಲ್ಲೂ ಆರೆಂಜ್ ಎಲ್ಲ ಬಂದಿದೆಯಲ್ಲ, ಹಾಗಾಗಿ ಟಿ ಶರ್ಟ್ ಒಂದು ತೊಗೊಂಡ್ವಿ ಅದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು. ಸುಮ್ಮನೆ ಹೋಗಿದ್ದು. ಹಾಗೆ ಇದೊಂದು ಜೀನ್ಸು. ಇವ್ನಿಗೆ ಏನಂದರೆ ಉದ್ದ ಆಗುತ್ತೆ. ನನ್ನ ಮಗ ಸ್ವಲ್ಪ ಕುಳ್ಳ ಸಣ್ಣ ಅಲ್ವಾ, ಸೊ ಹಾಗಾಗಿ ಈ ಥರ ಎಲಾಸ್ಟಿಕ್ ಇರೋದು ತೊಗೊಂಡ್ವಿ. ನೀಟಾಗಿ ಕೂರುತ್ತೆ. ಅವಾಗ ಕಾಲ ಹತ್ರ ಉದ್ದ ಆದ್ರೂ ಏನು ಹೇಳ್ಕೊಂಡು ಅಷ್ಟು ಓಡಾಡಲ್ಲ ಅಂದ್ಬಿಟ್ಟು. ಹಾಗೆ ಈ ಥರ ಲಾಡಿ ಇರೋದು ತೊಗೋಬೇಕು ನಮಗೆ, ದಾರ ಇರೋದು. ಇಲ್ಲ ಅಂದರೆ ಬೆಲ್ಟ್ ಹಾಕೊಂಡು ಕಾಯಿ ವಿಡಿಯೋ ಕತ್ತಾನ. ನೆಕ್ಸ್ಟ್ ನನ್ನ ಜರ್ಕಿನು. ಹಾಗೆ ಇದೊಂದು ಟೀ ಶರ್ಟು ಚೆನ್ನಾಗಿತ್ತಿದು. ಹಾಗಾಗಿ ಈ ಥರ ಇರಲಿಲ್ಲ ಅವನ ಹತ್ರ, ಫುಲ್ ಕಾಲರ್ ನೆಕ್ಕಿಂದ ಇರೋದು. ಹಾಗಾಗಿ ಇದೊಂದು ತೊಗೊಂಡೆ. ಹಾಗೆ ಇದೊಂದು ಟೀ ಶರ್ಟು ಇದೆ ತುಂಬ. ಅವನೇನು ಆಲ್ಮೋಸ್ಟ್ ಅಷ್ಟು ಹಾಕೊಳ್ಳಲ್ಲ, ಸೊ ಹಾಗಾಗಿ ಇವಾಗ ಇದೊಂದು ತೊಗೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಮಂತ್ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಹೊಸ ತಗೋಬೇಕು. ಇದು 100 rupees, ಪರವಾಗಿಲ್ಲ. ವಿಶಾಲ್ ಮಾರ್ಟ್ ಅಲ್ವಾ, ಸೊ ಹಾಗಾಗಿ ಕಮ್ಮಿ. ಇದು ಬಿಲ್ಲು, ನಮ್ಮ ಬಿಲ್ಲು ಬಂದು 3401 ರೂಪಾಯಿ ಆಗಿದೆ. 1 ರೂಪಾಯಿ ಎಂತೂ ಪಕ್ಕೋರು ಕಾಣೆ. ಸಂತೂರ್ಗೆ ಇದ್ರದ್ದು ಮ್ಯಾಚಿಂಗ್. ಇನ್ನು ಹಾಗೆ ಸ್ವಲ್ಪ ಬಿಸ್ಕೆಟು ಒಂದು, ಇದು ಓರಿಯೋ, ಇನ್ನೊಂದು ಡಾರ್ಕ್ ಫ್ಯಾಂಟಸಿ ಎರಡು. ಇದೊಂದು ಟೀ ಶರ್ಟು. ಅವರು ಕಾಲರ್ದೇ ಹಾಕ್ತಾ ಇದ್ರು. ಆಫೀಸ್ಗೆ ಹೋದೆ, ಮನೆ ಹತ್ರನೂ ಅದೇ ಹಾಕೊಂಡೆ. ಸೊ ಅದಕ್ಕೆ ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಥರ ಟೀ ಶರ್ಟ್. ಪರವಾಗಿಲ್ಲ, ಟೀ ಶರ್ಟ್ ಎಲ್ಲ 100 rupees. ಇದು ನೋಡಿ, ಟ್ರಯಲ್ ನೋಡ್ಬಿಟ್ಟು ಹಾಗೆ ಉಲ್ಟಾನೇ ಇಟ್ಕೊಂಡಿದ್ದೀನಿ. ಪ್ಲೇನ್ ಟೀ ಶರ್ಟ್. ಓಪನ್ ಮಾಡಕ್ಕೆ ಅಂತ ಹೇಳ್ತಾ ಇರುತ್ತೆ. गेहूं तो जाते सर्व काढून कितना या गेहूं खाते सर
ಕಾಜಾ ತಿತ್ತೋಂಗ್ ಏನು ಕಾಜಾ ಪ್ಲೇಟ್ ಅಂತ ಇನ್ನೇನು ಪೆನ್ಸಿಲ್ ಬಾಕ್ಸು ಇನ್ನೊಂದೆಲ್ಲ ಇನ್ನರ್ ವೇರ್ಸ್ ಸ್ವಲ್ಪ ಇನ್ನರ್ ವೇರ್ಗಳೆಲ್ಲ ತೊಗೊಂಡ್ರು. ಹಾಗೆ ಬ್ರಷು ಚೇಂಜ್ ಮಾಡೋಣ ಬ್ರಷ್ ತೊಗೊಂಡೆ. ಇದು ಒಂದು ಹಾಗೆ ಇದೊಂದು ಪರ್ಫ್ಯೂಮ್ ತೊಗೊಂಡೆ ನಾನು, ಚೆನ್ನಾಗಿದೆ ಸ್ಮೆಲ್. ಆಮೇಲೆ ಹಾಕೊಡ್ತೀನಿ. ಇದ್ರ ಹೆಸರು ಡೂಮ್ಸ್. ತುಳಿ ಚಾರ್ಲ ಹಾಗೆ ಇದು ಒಂದು ಟೀ ಶರ್ಟ್. ಈ ಸತಿನೇ ಸಂತೂರು ಹೋದಾಗ ಅವ್ರಿಗೆ ಅಂತ ತೊಗೊಂಡಿರೋದು. ಪ್ರತಿ ಸತಿ ನಾವೇ ತೊಗೊಂಡು ಬರ್ತಾ ಇದ್ವಿ, ಅವರು ಅಷ್ಟೇನು ತೊಗೊತಾನೇ ಇರಲಿಲ್ಲ. ಅವರು ಯಾವಾಗ್ಲೂ ಬಟ್ಟೆನ ಬೇಡ ಬಾ ಅಂದ್ಬಿಟ್ಟು. ಟೀ ಶರ್ಟ್ಗಳೆಲ್ಲ ಹೇಗಾಗಿದೆ ಅಂದರೆ ಅವ್ರು ಆಫೀಸ್ಗೆ ಹಾಕೊಂಡು ಹೋಗೋದು, ಬಿಸಿಲಲ್ಲಲ್ವಾ ಓಡಾಡೋದವರು, ಬಿಸಿಲಿಗೆ ಇಲ್ಲಿ ಶೋಲ್ಡರ್ ಶೇಡ್ ಆಗೋಗ್ಬಿಟ್ಟು ಕಲರ್ ಚೇಂಜ್ ಆಗೋಗಿದೆ. ಸೊ ಅದಕ್ಕೇ ಟೀ ಶರ್ಟ್ಗಳು ತೊಗೊಂಡು ಇನ್ನೆಲ್ಲ ಇನ್ನರ್ ವೇರ್ಗಳು ಎಲ್ಲ ಅಷ್ಟೇ. ಇನ್ನಿಷ್ಟು ಶಾಪಿಂಗ್ ಮಾಡಿ ಇಷ್ಟಕ್ಕೆ 4,000 ಆಗೋಯ್ತು. ಇವೆಲ್ಲ ಇವಾಗ ಸ್ವಲ್ಪ ನಮ್ಮ ಪಾಪುಗೆ ಅನ್ನ ಬಿಡಿಸ್ಕೊಟ್ಬಿಟ್ಟು ಟೈಮ್ ಆಯ್ತಲ್ಲ, 9 o'clock ಆಯ್ತು. ಅವ್ರಿಗೆ ಬರ್ತಾ ಇವಾಗ ಎಳ್ನೀರು ಬಿಟ್ಕೊಂಡ್ಬಂದ್ವಿ. ಇವಾಗೆ ಊಟ ಮಾಡಲ್ಲ ಅವಳು. ಅಷ್ಟೊಂದು ಅನ್ನ ಇದೆ ಮಧ್ಯಾಹ್ನ ಮಾಡಿದ್ದು. ಪಾಪು ಸ್ವಲ್ಪ ಆಂಟಿ ಹತ್ರ ಇಸ್ಕೊಂಡ್ಬಿಡ್ತೀನಿ ರೈಸ್ನ, ಬಿಸಿ ರೈಸ್ನ. ಇನ್ನು ನಮಗೆ ರೈಸ್ ಇದೆ ಮಧ್ಯಾಹ್ನ ಮಾಡಿದ್ದೆ, ಹಾಗಾಗಿ ಪಾಪು ಮಾತ್ರ ಸ್ವಲ್ಪ ಆಂಟಿ ಹತ್ರ ಇಸ್ಕೊಂಡ್ವಿ ರೈಸ್ನ. ಇನ್ನು ನಾವು ಮುದ್ದೆ ಮಾಡ್ಕೊತೀವಿ. ಮುಲ್ಲಂಗಿ ಸಾರು ತಿಕ್ಕಾಜ ಕ್ರೀಮ್ ಎಲ್ಲ ನೆಕ್ಕಿ ನೋಡಿ. ಕ್ರೀಮ್ ಬಿಸ್ಕೆಟ್ ಕೊಟ್ರೆ ಕ್ರೀಮ್ ಎಲ್ಲ ನೆಕ್ಕಿ ಇಕ್ಕಿ ಬರುತ್ತೆ. ಈಗ ನನಗೆ ಬೇಡ ಇದೆಲ್ಲ ತಿನ್ಬಿಟ್ರೆ ಅಂತ ಅಂತೂ एक बिस्केट आनंद है ओपन कर ला रहा ನಾನು ಹೋಗಿ ಇವಾಗ ಮುದ್ದೆ ಮಾಡ್ತೀನಿ. ಸಂತವರು ಸ್ವಲ್ಪ ಅವ್ರಿಗೂ ಬರಲಿ, ಮುದ್ದೆ ಮಾಡಿ ಪಾತ್ರೆ ತೊಳ್ದು ಹಾಗೆ ಮತ್ತೆ ಫ್ರೈಡೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಫ್ರೈಡೇ ಈವ್ನಿಂಗು ನಮ್ಮ ಅಕ್ಕನ ಮಕ್ಕಳು ಬರ್ತಡೇ ಇತ್ತು. ಸೊ ಹಾಗಾಗಿ ನಾನು ಸಂತೂರು ಬಂದಿರಲಿಲ್ಲ, ಅವರು ಆಫೀಸಿಂದ ಏನೋ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಅವತ್ತು ಬಂದಿರಲಿಲ್ಲ. ಸೊ ಹಾಗಾಗಿ ನಾನೇ ಹೋಗಿ ಬರೋಣ ಆಟೋಲಿ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಆಲ್ಮೋಸ್ಟ್ 6 o'clock ಏನೋ ನಾನು ಮನೆ ಬಿಟ್ಟಾಗ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 7 ಆಗೋಗಿತ್ತು. ಯಲಹಂಕ ಓಲ್ಡ್ ಏರ್ಪೋರ್ಟ್ ಹತ್ರ ಇದ್ದಿದ್ದವ್ರ ಮನೆ. ಅವರು ಒಂದು ಲೊಕೇಶನಲ್ಲಿ ಮಾಡಿದರು ಬರ್ತಡೇ, ಚೆನ್ನಾಗಿ ಮಾಡಿದರು ಗ್ರ್ಯಾಂಡಾಗೇ. ಇನ್ನು 5 years ಕಂಪ್ಲೀಟ್ ಆಗಿದೆಯಲ್ಲ, ಸೊ ಹಾಗಾಗಿ ಗ್ರ್ಯಾಂಡಾಗಿ ಬರ್ತಡೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದರೆ. ಇನ್ನು ನಮ್ಮ ಸೋನು ಅಂತೂ ನೋಡಿ ಬಂದಿದ್ದ ತಕ್ಷಣ ನಮ್ಮ ಪಾಪಂಗೆ ಆಟ ಆಡಿಸ್ಕೊಂಡು ತಿನ್ನಕ್ಕೆ ಪಾಪ್ಕಾರ್ನ್ ಎಲ್ಲ ತೊಗೊಂಬಂದು ತಿನ್ನಿಸ್ತಾ ಇತ್ತು. Guys, can I get a big applause for ಅಂತ ಹೇಳ್ಬಿಡಿ. ಓಕೆ, ಅಜ್ಜಿಯೇ ರೀಸನ್, ನೀವೇ ರೀಸನ್. ಯಾರಾದ್ರು ಕೇಳಿದ್ರೆ ಅಜ್ಜಿ ಅಂತ. ಓಕೆ, the next one go get me easy ಬೇಕಾ ಹಾರ್ಡ್ ಬೇಕಾ? ಈಸಿ ಆಗಿ ಬೇಕಾ? go get me the maximum number of coins. okay, 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 5 ರೂಪಾಯಿ 20 ರೂಪಾಯಿ ಕಾಯಿನ್ಸ್. ಜಾಸ್ತಿ ಯಾರು ತಗೊಂಡ್ ಬರ್ತೀರಾ ಅವರೇ ವಿನ್ ಆಗ್ತೀರಾ. 10 ಕಾಯಿನ್ 20 ಕಾಯಿನ್ ಯಾರು ಬೇಕಾದ್ರೆ ತಗೊಂಡ್ಬರ್ರಿ. ಗೋ 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 ಗೋ. ಓಕೆ, ಸೊ ನಿಮ್ಗೆ ಸ್ವಲ್ಪ ವಸ್ತುನ ಕೊಡ್ತೀನಿ. ಆ ವಸ್ತುನ ಇಟ್ಕೊಂಡು ನಿಮ್ಮ ಮಕ್ಕಳನ್ನ ನೀವು ರೆಡಿ ಮಾಡಬೇಕು. ಓಕೆ, ಯಾರು ತುಂಬಾ ಚೆನ್ನಾಗಿ ಮಾಡ್ತೀರಾ ಅವ್ರು ವಿನ್ ಆಗಲ್ಲ. ಇನ್ನು ಆಮೇಲೆ ಅಲ್ಲಿ ಕಪಲ್ಸ್ ಗೇಮ್ ಆಡಿಸ್ತಾಯಿದ್ರು. ನಾವು ನಮ್ಮ ಅತ್ತೆ ಮಾವಾಗ ಹೋಗಿ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ಕಳಿಸಿದ್ವಿ. ಅಲ್ಲಿ ನೋಡಿದ್ರೆ ಅವ್ರು ಹೋಗಿ ನಿಂತಿದ್ದವ್ರು ಆಮೇಲೆ ವಾಪಸ್ ಬಂದೇ ಬಿಟ್ಟಿದ್ದಾರೆ ಆಟ ಆಡ್ದೇನೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವರು ಸಹ ಆದರು. ಇನ್ನೊಂದು ಕಪಲ್ ಬೇಕಿತ್ತು ಅಂದ್ಬಿಟ್ಟು ಅವ್ರು ಹೋಗಿದ್ರು. ಇನ್ನು ಅವರು ಆಡಿ ಅವರೇ ವಿನ್ ಆಗಿದ್ದು ಆ ಗೇಮಲ್ಲಿ. ಸೊ ಅವರೇ ಗಿಫ್ಟ್ ತಂದಿದ್ದರಿಂದ ಅವರೇನು ಗಿಫ್ಟ್ ಇಸ್ಕೊಂಡಿಲ್ಲ. ಹಾಗಾಗಿ ಇನ್ನು ಅವರ ಸಹ ಆಡ್ತಾಯಿದ್ರು. ಇನ್ನು ಹಾಗೆ ನಮ್ಮ ಸೋನು ಮತ್ತು ನಕುಲಂತೂ ಈ ಫಂಕ್ಷನ್ಗಳಲ್ಲೆಲ್ಲಾದರೂ ಮೀಟ್ ಆದ್ವಿ ಅಂದರೆ ಅವರಿಬ್ಬರಂತೂ ಒಬ್ರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ. ನೀವೇನಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರು ಅವ್ರ ಪಾಡಿಗೆ ಅವರೇ ಲೋಕದಲ್ಲಿರ್ತಾರೆ. ಇನ್ನು ಅವರು ಸಹ ಆಟ ಆಡ್ತಾಯಿದ್ರು, ಇದು ಜಂಪಿಂಗ್ದೆಲ್ಲ ಇಕ್ಕಿದ್ರು. ಅವರಿಬ್ಬರು ಆಟ ಆಡಿಕೊಂಡು ಒಟ್ಟಿಗೆ ಅವರು ಊಟ ಸಹ ಅವರಿಬ್ಬರೇ ಕೂತ್ಕೊಂಡು ಮಾಡಿಕೊಂಡ್ರು.
ಹಾಗೆ ಅವ್ರು ಆಟಾಡ್ತಾಯಿದ್ರು. ಇನ್ನು ನಮ್ಮ ಪಾಪು ಈ ಕಡೆ ಅವಳಿಗೆ ಅವೆಲ್ಲ ಆಟಾಡಲ್ಲ, ಅಳ್ತಾಳೆ, ಜನ ಇರ್ತಾರೆ ಅಲ್ಲ, ಹಾಗಾಗಿ. ಇನ್ನು ಹಾಗೆ ಸರಿ ಅಂದ್ಬಿಟ್ಟು ಅವರಿಬ್ರಿಗೆ ಆಟಾಡಿ ಅಂತ ಹೇಳ್ಬಿಟ್ಟು ನಾವು ಬಂದು ಕುಂತಿದ್ವಿ ಇಲ್ಲಿ. ಇನ್ನು ಅವಳು ನೋಡಿ ಸುಮ್ಮನೆ ಈ ಥರ ಕುಂತಿದ್ದಾಳೆ. ಇನ್ನು ಅಷ್ಟೊತ್ತಿಗೆ ಕೇಕ್ ಕಟ್ಟಿಂಗ್ ಸಹ ಶುರು ಆಯಿತು. ಇನ್ನು ಅವರಿಬ್ರು ಟ್ವೀನ್ಸ್ ಆಗಿರೋದ್ರಿಂದ ಒಂದೇ ಥರ ಡ್ರೆಸ್ ಹಾಕ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು. ಇನ್ನು ಕೇಕ್ ಕಟ್ಟಿಂಗ್ ಸಹ ಮುಗಿದ ಮೇಲೆ ನಾವು ಸಹ ಬೇಗ ಊಟ ಮಾಡಿಕೊಂಡು, ನಮ್ಮ ದೂರ ಬೇರೆ ಇರೋದ್ರಿಂದ ನಾನು ಇನ್ನು ಟ್ರಾಫಿಕಲ್ಲಿ ಹೋಗೋಷ್ಟೊತ್ತಿಗೆ 1.5 hour ಆಯಿತು. ಹಾಗಾಗಿ ನಮ್ಮ ಮಾವ ಒಬ್ಬಳೇ ಹೋಗ್ತೀಯ ಬೇಡ ಬಾ ಅಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ನಮ್ಮ ಮಾವ ಅವ್ರ ಮನೆಗೆ ಹೋದ್ವಿ, ಅಂದರೆ ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಇನ್ನು ಅಲ್ಲಿಂದ ಬಂದು ಸಂತು ಅವರು ಪಿಕ್ ಮಾಡ್ಕೊಂಡು ಹೋದರು. ನಾನು ಆಲ್ಮೋಸ್ಟ್ ಅವ್ರ ಮನೆಗೆ ಬರೋಷ್ಟೊತ್ತಿಗೆ ನಾವು 10:30 ಆಗೋಗಿತ್ತು. ಇನ್ನು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಹಾಗೆ ನಮ್ಮ ಅಜ್ಜಿನ ಸಹ ಮಾತಾಡಿಸ್ಕೊಂಡು ಹೋದ್ವಿ. ನಮ್ಮ ಪಾಪು ಅಂತೂ ಅಲ್ಲಿ ಅವ್ರ ಮನೇಲೂ ಅವ್ರ ಮೊಮ್ಮಗಳಿದ್ದಾಳಲ್ಲ, ಸೊ ಹಾಗಾಗಿ ಅವ್ರ ಪಾಪು ಜೊತೆ ಆಟ ಆಡ್ತಾ ಕುಂತಿದ್ಲು. ಇನ್ನು ಹಾಗೆ ಅಲ್ಲಿ ಸಂತು ಅವ್ರು ಬಂದಮೇಲೆ ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಟೈಮ್ ಆಗೋಗಿತ್ತು, ಆಲ್ಮೋಸ್ಟ್ 11 o'clock. ಇನ್ನು ಅವರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ನಮ್ಮ ಅಜ್ಜಿಗೆಲ್ಲ ಮಾತಾಡಿಸ್ಬಿಟ್ಟು ಇನ್ನು ಹಾಗೆ ಹೊರಟರು. ಇನ್ನು ಇಷ್ಟೇ, ಇನ್ನು ಹೋಗ್ತಿದ್ದಂಗೆ ಗಾಡೀಲಿ ಹೋಗಿ ಕೂತ್ಕೊತಿದ್ದಂಗೆ ನಮ್ಮ ಪಾಪು ನಿದ್ದೆ. ಇನ್ನು ವೀಡಿಯೋದು ಸಹ ನಾನೇನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಈವ್ನಿಂಗು ಎಲ್ಲೋ ಹೊರಗೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನು ಸಂತೋರ್ ಫ್ರೆಂಡ್ ಅದು ಬಿರಿಯಾನಿ ಅಂತ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿ ಹಾಗೆ ನಾವು ಇನ್ನು ಮಂಜು ಅಪ್ಪ ಅವರು 3 ಜನನು ತುಂಬ ದಿನ ಆಗಿತ್ತು ಹೊರಗೆ ಹೋಗಿ ಎಲ್ಲ, ಹಾಗಾಗಿ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇನ್ನು ಪಾನಿಪುರಿ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿವಿ ಕೃಷಿಗಳಿಗೆ ಮಂಜುನಾಥ್ ನಗರ್ಗೆ. ಹುಷಾರಿರಲಿಲ್ಲ ಪಾಪ. ಮಾತಾಡುವ ವರ್ಷ ನಾನು ವ್ಲಾಗಲ್ಲಿ ಏನು ಮಾತಾಡ್ತೀನಿ, ನೀನು ಆಯ್ಬಾರ್ದು. ಏನು ತಿಂತಿದ್ಯಾ ಹೇಳು, ಮಸಾಲೆ ಹೇಳು, ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ತಿಂತಿರೋದು ಬೇಲ್ಪುರಿ. ಇನ್ನು ಅವತ್ತು ಹಾಗೆ ಸುತ್ತಾಕೊಂಡು ಎಲ್ಲ ವಿಡಿಯೋನು ಸಹ ಅವತ್ತು ಸಹ ಪೂರ್ತಿ ಮಾಡ್ಕೊಂಡಿಲ್ಲ. ಇನ್ನು ಮತ್ತೆ ಇದು ಭಾನುವಾರದ ವ್ಲಾಗು, ಭಾನುವಾರ ಈವ್ನಿಂಗು. ಇನ್ನು ನಮ್ಮ ಪಾಪು ಅದು ನಮ್ಮ ಮಾವ ಅವ್ರ ಮನೇಲಿ ನೋಡಿಬಿಟ್ಲಲ್ಲ ಆಟ ಆಡ್ತಾ ಇದ್ದಿದ್ದು. ಇನ್ನು ಅವ್ರ ಅಪ್ಪಂಗಂತೂ ತಡೆಯೋಕ್ಕಾಗಿಲ್ಲ, ಅವರಪ್ಪ ನಮ್ಮ ಮನೆಗೂ ತರೋಣ ಅಂದ್ಬಿಟ್ಟು. ಆಲ್ಮೋಸ್ಟ್ ಒಂದಿದೆ ಪಾಂಡ ನಮ್ಮ ಮನೇಲಿ ಮೇಲ್ಗಡೆ, ಆದರೂ ಅವ್ರ ಡ್ಯಾಡಿಗೆ ಅವ್ರ ಮಗ ಇಬ್ಬರು ಏನಾರ ಬೇಕು ಅಂದರೆ ಸಾಕು, ಆಗಲೇ ಕಣ್ಮುಂದೆ ಇರುತ್ತೆ. ಆ ಮಕ್ಕಳು ಅಷ್ಟು ಆಟ ಮಾಡ್ತಾರೋ ಇಲ್ವೋ, ಅವ್ರ ಅಪ್ಪಂಗೆ ಮಾತ್ರ ಕೊಡಿಸ್ಲೇಬೇಕು ಅನ್ನೋ ಆಟ ಅವ್ರ ಅಪ್ಪಂಗೆ, ಆ ಥರ. ಇನ್ನು ಅವರು ತೊಗೊಂಬಂದಿದ್ರು. ಇನ್ನು ಅವ್ಳು ನೋಡಿ ಫಿಟ್ ಮಾಡೋಕ್ಕೂ ಸಹ ಬಿಡ್ತಿಲ್ಲ, ಆಗಲೇ ಕೂತ್ಕೊಂಡ್ಬಿಟ್ಟಿದ್ದಾಳೆ ಅದ್ರ ಮೇಲೆ. ಚೆನ್ನಾಗಿ ಒಳ್ಳೆ ಆಟ ಆಡ್ಕೊಂಡು ಅವಳಿಗೆ ಇಷ್ಟ ಆಗಿದೆ ಒಟ್ಟಿನಲ್ಲಿ. ಅದು ಕಾರ್ ಅಂದ್ಕೊಂಡಿದ್ಲು. ಇನ್ನು ಅದಂತೂ ಆಡೋದಿರಲಿ, ಅರ್ಧ ಇಬ್ಬರು ಕಿತ್ತಾಡೋದೇ ಆಗಿದೆ. ನನ್ನ ಮಗಂಗೆ ಮುಟ್ಟಕ್ಕೂ ಸಹ ಬಿಡ್ತಿಲ್ಲ ಅವಳು, ಆ ಥರ ಮಾಡ್ತಿದ್ದಾಳೆ. ಇನ್ನು ಹಾಗೆ ಇವತ್ತು ಚಿಕನ್ ಮಾಡೋಣ ಅಂತ ಬಾರ್ಬಿಕ್ಯೂ ಚಿಕನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಇನ್ನು ಅದು ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಒಳಗೆಲ್ಲ ಹೊಗೆ ಆಗೋಗುತ್ತಲ್ಲ ಅಂದ್ಬಿಟ್ಟು ಹೊರಗೆ ಇಲ್ಲಿ ಇಟ್ಕೊಂಡು ಮಾಡ್ತಾಯಿದ್ವಿ. ಅಲ್ಲಿ ನೋಡಿದ್ರೆ ಕೆಂಡ ಸ್ವಲ್ಪ ಇದು ಮಾಡಬೇಕಲ್ಲ ಅಂದ್ಬಿಟ್ಟು ಈ ಫ್ಯಾನ್ನ ಇಟ್ಕೊಂಡು ಗಾಳಿ ಬೀಸಿಸ್ಕೊ. ಇನ್ನು ನಾವು ಹೊರಗೆ ಕೂತ್ಕೊಂಡು ಮಾಡ್ತಾಯಿದ್ರೆ ಇನ್ನು ಇವ್ರ ಕತೆ ನೋಡಿ ಇಲ್ಲಿ ಆಟ ಆಡೋದು. ಇನ್ನು ನನ್ನ ಮಗ ಅಂತೂ ಅವಳಿಗೆ ತಂದು ಕೊಟ್ಮೇಲೆ ಅವನು ನನ್ನ ಮೇಲಿರೋ ತೊಗೊಬತ್ತೀನಿ ಅಂದ್ಬಿಟ್ಟು ಅವನು ಮನೆಗೆ ತೊಗೊಬಂದು ಆಡ್ತಾಯಿದ್ದ. ಇನ್ನು ನಮ್ಮ ಪಾಪುಗಂತೂ ಡಿಕ್ಕಿ ಬೇರೆ ಇದೆಯಾ, ಏನು ಸಿಗುತ್ತೋ ಎಲ್ಲ ಡಿಕ್ಕಿಲೇ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ. ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ ಅವಳು ಆಟಾಡ್ತಾ ಇದ್ದರೆ. ಇನ್ನು ಹಾಗೆ ಅಲ್ಲಿ ಪಾಪ ಮಂಜುಕ್ಕಂತೂ ಬೇಯಿಸಿ ಸಾಕಾಯಿತು. ಕೂತ್ಕೊಂಡು ಬೇಯಿಸ್ತಾ ಇದ್ದೀವಿ. ಆಮೇಲೆ ಹೀಗೆ ನಾವು ಬೇಯಿಸ್ತಾ ಇರ್ಬೇಕಾದ್ರೆ ನಮಗೊಂದು ಐಡಿಯಾ ಬಂತು. ಏನಂದರೆ ಚಪಾತಿನೂ ಇದರಲ್ಲೇ ಮಾಡೋಣ, ತಂದೂರಿ ಸ್ಟೈಲ್ ಇರುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಪಜೀತಿ ಆಯಿತು ಅಂದರೆ ಚಪಾತಿದು ಅಷ್ಟಿಷ್ಟ ಆಗಿಲ್ಲ ಪಜೀತಿ, ಆ ಥರ ಆಯಿತು. ಸದ್ಯಕ್ಕೆ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಇನ್ನು ಚಪಾತಿ ಮಾಡೋದಕ್ಕೆ ನಾವು ಆಡಿದ ಸಾಹಸ ನೋಡಿಬಿಟ್ಟಿದ್ರೆ ನೀವು, ಏನು ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂದ್ಕೊಂಡ್ಬಿಡ್ತಿದ್ರಿ. ಆ ಥರ ಪಜೀತಿ ಪಟ್ಟಿದ್ದೀವಿ. ಆದರೂ ಲಾಸ್ಟಲ್ಲಿ ರಿಸಲ್ಟ್ ಮಾತ್ರ ಚೆನ್ನಾಗೇ ಬಂದಿತ್ತು. ಇನ್ನು ಚೆನ್ನಾಗಿತ್ತು. ಚಪಾತಿನೂ ಅಷ್ಟೇ ಸ್ವಲ್ಪ ನಮಗೆ ಸ್ಟಾರ್ಟಿಂಗ್ ಒಂದು 3 ಚಪಾತಿ ವೇಸ್ಟ್ ಮಾಡಿಬಿಟ್ವಿ ಗಟ್ಟಿಗೆ ಮಾಡಿಬಿಟ್ಟು. ಆಮೇಲೆ ಗೊತ್ತಾಯಿತು ಅದು ಸ್ಟವ್ ಮೇಲೆ 1-2 ಟೈಮ್ಸ್ ತಿರುಗಿಸಿದ ಮೇಲೆ ಅದನ್ನು ಫುಲ್ಕ ಥರ ಇದ್ರ ಮೇಲೆ ಇಟ್ಟರೆ ಫುಲ್ಕ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಆವಾಗ ಮಾಡಿದ್ವಿ. ನೋಡಿ ಈ ಥರ ಕರೆಂಟ್ ಸ್ಟವ್ ಇಟ್ಕೊಂಡು ಮಾಡಿ
ಆಮೇಲೆ ಅದಕ್ಕೆ ಅದನ್ನು ತೊಗೊಂಡೋಗಿ ಇದ್ರ ಮೇಲೆ ಸುಟ್ಟಿದ್ದು ಕೆಂಡದ ಮೇಲೆ. ಆವಾಗ ಚೆನ್ನಾಗಿ ಬಂತು ಚಪಾತಿಗಳೆಲ್ಲ. ನನ್ನ ಮಗಂಗೆ ವಿಡಿಯೋ ಮಾಡು ಅಂತ ಕೊಟ್ಟರೆ ಹೇಗೆ ಮಾಡಿದ್ಯಾ ನೋಡಿ, ಹೆಂಗೋ ಹಿಡ್ದಿಕ್ಕಿದ್ದಾನೆ, ಇನ್ನು ಹೋಗಲಿ ಅಂದ್ಬಿಟ್ಟು ಹಾಗೆ ಹಾಕಿದ್ದೀನಿ. ಪಾಪ ಅವ್ನು ವೀಡಿಯೋ ಮಾಡಿದ್ದಾನಲ್ಲ ಅಂತ. ಹಾಗೆ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.